ನಟ ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೇಣುಕಾ ಕೊಲೆ ಕೇಸ್ನಲ್ಲಿ ಆ ನಾಲ್ವರಿಗೂ ಶಾಕ್ ಫಿಕ್ಸ್ ಅನ್ನುವಂತಾಗಿದೆ. ನಟ ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ರೇಣುಕಾ ಕೊಲೆ ಕೇಸ್ನಲ್ಲಿ ಆ ನಾಲ್ವರಿಗೂ ಕೂಡ ಶಾಕ್ ಫಿಕ್ಸ್. ಸದ್ಯ ಹೊರಗಿರುವಂತಹ ಆರೋಪಿಗಳು ಜೈಲು ಸೇರ್ತಾರ? ಪ್ರಕರಣದ ಟ್ರಯಲ್ ವೇಳೆ ಮಹತ್ವದ ಬೆಳವಣಿಗೆಯಾಗಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳು ಜೈಲಿನಲ್ಲಿದ್ದಾರೆ. ಉಳಿದವರಿಗೆ ಜಾಮೀನು ರದ್ದು ಮಾಡಿ ಹೈಕೋರ್ಟ್ಗೆ ಕರ್ನಾಟಕ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಸೂಚನೆ. ಮಾರ್ಚ್ 17ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಟ ದರ್ಶನ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ರೇಣುಕಾ ಕೊಲೆ ಕೇಸ್ನಲ್ಲಿ ಮತ್ತೆ ಆ ನಾಲ್ವರಿಗೆ ಶಾಕ್ ಫಿಕ್ಸ್ ಅನ್ನುವಂಥದ್ದು. ಸದ್ಯ ಹೊರಗಿರುವಂತಹ ಬೇರೆ ಆರೋಪಿಗಳು ಜೈಲು ಸೇರ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡುತ್ತಿದೆ. ಪ್ರಕರಣದ ಟ್ರಯಲ್ ವೇಳೆ ಮಹತ್ವದ ಬೆಳವಣಿಗೆ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಟ ದರ್ಶನ್ ಸೇರಿ 7 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಆದರೆ ಉಳಿದವರು ಯಾಕೆ ಹೊರಗಿದ್ದಾರೆ? ಜಾಮೀನು ಯಾಕೆ ಕೊಟ್ಟಿದ್ದೀರಿ? ರದ್ದು ಮಾಡಿ ಹೈಕೋರ್ಟ್ಗೆ ಕರ್ನಾಟಕ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದೆ. ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ವಿಚಾರಣೆ ಮಾರ್ಚ್ 17ಕ್ಕೆ ಮುಂದೂಡಿಕೆಯಾಗಿರುವಂಥದ್ದು. ದರ್ಶನ್ ಕೇಸ್ನಲ್ಲಿ ಇದೀಗ ಇದೊಂದು ಬಿಗ್ ಟ್ವಿಸ್ಟ್. ಯಾಕೆ ಬೇರೆ ಆರೋಪಿಗಳು ಹೊರಗಿದ್ದಾರೆ? ಅವರಿಗೆ ಯಾಕೆ ಜಾಮೀನು ನೀಡಿರುವಂಥದ್ದು? ರೇಣುಕಾ ಕೊಲೆ ಕೇಸ್ನಲ್ಲಿ ಆ ನಾಲ್ವರಿಗೂ ಈಗ ಶಾಕ್ ಫಿಕ್ಸ್ ಅನ್ನುವಂಥದ್ದು ಕಾದಿದೆ. ಸದ್ಯಕ್ಕೆ ಹೊರಗಿರುವಂತಹ ಆರೋಪಿಗಳು ಜೈಲು ಸೇರ್ತಾರಾ ಅನುಮಾನ ಕಾಡ್ತಿದೆ. ಈಗ ಪ್ರಕರಣದ ಟ್ರಯಲ್ ವೇಳೆ ಮಹತ್ವದ ಬೆಳವಣಿಗೆ ಉಂಟಾಗಿದೆ. ದರ್ಶನ್ ಸೇರಿ 7 ಜನ ಮಾತ್ರ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಉಳಿದವರಿಗೆ ಯಾಕೆ ಜಾಮೀನು ಕೊಟ್ಟಿದ್ದೀರಿ? ಅದನ್ನ ರದ್ದು ಮಾಡಿ ಅಂತ ಈಗ ಕರ್ನಾಟಕ ಸರ್ಕಾರ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಜೊತೆಗೆ ಈ ವಿಚಾರಣೆ ಮಾರ್ಚ್ 17ಕ್ಕೆ ಮುಂದೂಡಿಕೆಯಾಗಿರುವಂತದ್ದು. ದರ್ಶನ್ ಸೇರಿ 7 ಆರೋಪಿಗಳು ಈಗ ಜೈಲಿನಲ್ಲಿದ್ದಾರೆ. ಅವರ ಬೇಲ್ ರದ್ದಾಗಿದೆ. ಆದ್ರೆ ಉಳಿದವರು ಯಾಕೆ ಹೊರಗಿದ್ದಾರೆ? ಅವರಿಗೆ ಯಾಕೆ ಬೇಲ್ ಕೊಟ್ಟಿದ್ದೀರಾ? ಟ್ರಯಲ್ ವೇಳೆ ಆಗಿದ್ದೇನು ಅನ್ನೋದನ್ನ ತೋರಿಸ್ತಿದ್ದೀವಿ. ಉಳಿದ 4 ಜಾಮೀನು ಕೂಡ ರದ್ದು ಮಾಡಿ ಅನ್ನುವಂಥದ್ದು ಈಗ ಕೋರ್ಟ್ ತೀರ್ಮಾನಿಸಬೇಕಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಆಧರಿಸಿ ರದ್ದು ಮಾಡಿದೆ. ಕೋರ್ಟ್ನಲ್ಲಿ SPP ಪ್ರಸನ್ನ ಕುಮಾರ್ ವಾದ ಮಾಡಿರುವಂಥದ್ದು ಉಳಿದವರಿಗೆ ಏಕೆ ಜಾಮೀನು ರದ್ದು ಮಾಡಿ. SPP ವಾದಕ್ಕೆ ಕೋರ್ಟ್ ರಿಯಾಕ್ಟ್ ಮಾಡಿದೆ, ರಿಯಾಕ್ಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶವಿರೋದು ನಿಜ, ಆದರೆ ಜಾಮೀನು ರದ್ದತಿಯ ಮನವಿ ಕುರಿತು ಪರಿಶೀಲನೆ ಮಾಡಬೇಕಿದೆ ಅಂದಿದೆ ಕೋರ್ಟ್. ಅರ್ಜಿ ಸಂಬಂಧ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಲಿ. ನಂತರ ನೋಡೋಣ. ಮಾರ್ಚ್ 17ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿರುವಂಥದ್ದು. ಕೊಲೆ ಪ್ರಕರಣವು ಅತ್ಯಂತ ಗಂಭೀರವಾಗಿದೆ ಅಂತ ಹೇಳುತ್ತಿದೆ ಕೋರ್ಟ್. ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ರದ್ದಾಗಿರುವಂಥದ್ದು. 7 ಆರೋಪಿಗಳನ್ನ ಮತ್ತೆ ಈಗ ಜೈಲು ಸೇರುವಂತಾಗಿದೆ. 7 ಜನ ಆರೋಪಿಗಳು, ದರ್ಶನ್ ಸೇರಿದಂತೆ 7 ಆರೋಪಿಗಳು. ಉಳಿದ 4 ಜಾಮೀನು ಕೂಡ ರದ್ದು ಮಾಡತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬೇಲ್ ಭಾಗ್ಯ ಯಾಕೋ ಸಿಗ್ತಾನೆ ಇಲ್ಲ ಅನ್ಸತ್ತೆ. ಮತ್ತೆ ಕೋರ್ಟ್ ಮೊರೆ ಹೋದ್ರೂ ಕೂಡ, ಯಾವುದೇ ಮನವಿಯನ್ನ ಮಾಡಿದ್ರು ಕೂಡ ಕೋರ್ಟ್ ಬೇಲ್ ಕೊಡೋಕೆ ಮುಂದಾಗ್ತಿಲ್ಲ. ಮತ್ತೆ ಈಗ ಈ 7 ಜನ ಆರೋಪಿಗಳ ಬೇಲ್ ರದ್ದಾಗಿರುವಂಥದ್ದು. ದರ್ಶನ್ ಸೇರಿ 7 ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ಆದ್ರೆ ಉಳಿದಂಥ ಆರೋಪಿಗಳು 4 ಜನ ಯಾಕೆ ಹೊರಗಿದ್ದಾರೆ? ಅವರಿಗೆ ಯಾಕೆ ಬೇಲ್ ಇದೆ? ರದ್ದು ಮಾಡಿ ಅನ್ನುವಂಥ ಅರ್ಜಿ ಸಲ್ಲಿಕೆಯಾಗಿದೆ. ಈಗ ಕೋರ್ಟ್ ಈ ವಿಚಾರಣೆಯನ್ನ ಮಾರ್ಚ್ 17ಕ್ಕೆ ಮುಂದೂಡಿದೆ. ಹೊರಗಿರುವಂತಹ 4-5 ಜನ ಆರೋಪಿಗಳು ಯಾಕೆ ಹೊರಗಿದ್ದಾರೆ? ಈ 5 ಜನ ಆರೋಪಿಗಳು ಅವರಿಗೆ ಯಾಕೆ ಬೇಲ್ ನೀಡಿರುವಂಥದ್ದು? ಅವರ ಬೇಲ್ ಕೂಡ ರದ್ದು ಮಾಡಿ ಅನ್ನುವಂಥದ್ದು ಈಗ ಕೋರ್ಟ್ಗೆ ಮನವಿ ಬಂದಿರುವಂಥದ್ದು. ಮತ್ತು ದರ್ಶನ್ ಸೇರಿ 7 ಜನ ಆರೋಪಿಗಳ ಬೇಲ್ ರದ್ದಾಗಿರುವಂಥದ್ದು. ಉಳಿದವರ ಬೇಲ್ ಕೂಡ ರದ್ದಾಗಿ ಅನ್ನುವಂಥ ಮನವಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ ಮತ್ತು ಮಾರ್ಚ್ 17ಕ್ಕೆ ಈ ವಿಚಾರಣೆ ಮುಂದೂಡಲಾಗಿದೆ.
ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈಗ ಬೇಲ್ ಅನ್ನುವಂಥದ್ದು ರದ್ದಾಗಿದೆ. ಎಷ್ಟೇ ಬಾರಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರೂ ಕೂಡ ನಟ ದರ್ಶನ್ ಸೇರಿ ಆರೋಪಿಗಳು ಜೈಲಿನಲ್ಲೇ ಮುಂದುವರಿಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಏನಿದೆ ಹೆಚ್ಚಿನ ಮಾಹಿತಿ ಅರುಣ್? ಮಂಜರಿ, ಏನಂದ್ರೆ ಮೊನ್ನೆ ಶುಕ್ರವಾರ ಒಂದು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಂದಿತ್ತು. ಅಂದ್ರೆ ಏನು 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾವತ್ತು ಒಂದು ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದಾಗಿತ್ತು, ಅದಾದ ನಂತರನೇ ಪ್ರಾಸಿಕ್ಯೂಷನ್ ಸಹ ಒಂದು ಆಗಸ್ಟ್ ಅಲ್ಲೇ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಆದ್ರೆ ಇಲ್ಲಿವರೆಗೂ ಸಹ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಬಂದಿರಲಿಲ್ಲ. ಮೊನ್ನೆ ಒಂದು ಶುಕ್ರವಾರ ಅರ್ಜಿ ವಿಚಾರಣೆಗೆ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಯಾರು 5 ಆರೋಪಿಗಳು ಹೊರಗಡೆ ಇದ್ದಾರೆ ಅವರ ಒಂದು ಬೇಲನ್ನ ಸಹ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿತ್ತು. ಪವನ್ ಇರ್ಬೋದು, ವಿನಯ್, ಧನರಾಜು, ರಾಘವೇಂದ್ರ, ನಂದೀಶ್, ಈ 5 ಆರೋಪಿಗಳು ಹೊರಗಡೆ ಇದ್ದಾರೆ. ಸೊ ಅವರ ಜಾಮೀನನ್ನ ರದ್ದು ಮಾಡಬೇಕು, ಅವರು ಸಹ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಒಂದು ವಾದ ಆಗಿತ್ತು. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಇವರಿಗೆ 2024ರಲ್ಲಿ ನವೆಂಬರ್ ಅಲ್ಲಿ ಒಂದು ಜಾಮೀನನ್ನ ಕೊಟ್ಟಿತ್ತು. ಆನಂತರ ಏನು ಕೊಟ್ಟ ನಂತರ ಸಹ ಇದೇ ಬೇಸಿಸ್ ಮೇಲೆ ಸಹ ಬೇರೆ ಆರೋಪಿಗಳು ಸಹ ಜಾಮೀನು ಸಿಕ್ಕಿತ್ತು. ಎಲ್ಲರೂ ಸಹ ಜಾಮೀನನ್ನ ಪಡ್ಕೊಂಡಿದ್ರು. ಇದರಲ್ಲಿ ಈಗ 7 ಜನ ಆರೋಪಿಗಳು ಜೈಲಲ್ಲಿ ಇರುವಂತದ್ದು, ಮತ್ತೆ ಇವಾಗ 5 ಜನ ಇದ್ದಾರೆ. ಇವರು ಸಹ ಪ್ರಮುಖವಾಗಿ ಮರ್ಡರ್ ಸೆಕ್ಷನ್ ಗಳನ್ನ ಇವರ ಮೇಲೆ ಇರುವಂತದ್ದು. ಹಾಗಾಗಿ ಇವರನ್ನು ಸಹ ಪರಪ್ ನಗರ ಜೈಲಿಗೆ ಕಳಿಸಬೇಕು. ಅವರ ಜಾಮೀನನ್ನ ಸಹ ಹೊರಗಡೆ ಇದ್ರೆ ಅದು ಸಾಕ್ಷಿಗಳ ಮೇಲೆ ಬೆದರಿಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ತಮ್ಮ ವಾದ ಆಗಿರುವಂತ. ಆದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಸಹ ಹೈಕೋರ್ಟ್ ಬರ್ಕೊಂಡಿರುವಂತದ್ದು. ಅಂದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ನೀವು ಜಾಮೀನಿನ ರದ್ದು ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಎಲ್ಲಾ ಪ್ರಕರಣದಲ್ಲಿ ಒಂದೇ ತರ ಇರಲ್ಲ, ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಒಂದು ಅಭಿಪ್ರಾಯ ಪಟ್ಟಿರುವಂತದ್ದು. ಅಂತಿಮವಾಗಿ ಹೈಕೋರ್ಟ್ ಮಾರ್ಚ್ 17ಕ್ಕೆ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು ಏನೋ ಪೋಸ್ಟ್ಪೋನ್ ಅನ್ನ ಮಾಡಿರುವಂತದ್ದು. ಮತ್ತೆ ಯಾರು ಆರೋಪಿಗಳ ಪರ ವಕೀಲರು ಯಾರಿದ್ದಾರೆ 5 ಆರೋಪಿಗಳು, ಸೊ ವಕೀಲರು, ಸೊ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿಮ್ಮ ಆಕ್ಷೇಪಣೆ ಏನಿದೆ ಇದಕ್ಕೆ ಅದನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಮಾರ್ಚ್ 17ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿರುವಂತದ್ದು. ಸೊ ಅವತ್ತು ಡಿಸೈಡ್ ಆಗುತ್ತೆ ಏನು ಹೈಕೋರ್ಟ್ ಏನು 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡುತ್ತಾ ಅಥವಾ ಏನು ಅವರು ಸರ್ಕಾರ ಸಲ್ಲಿಸಿದಂತ ಅರ್ಜಿ ಏನಿದೆ ಅದನ್ನ ವಜಾ ಮಾಡುತ್ತಾ ಅನ್ನೋದನ್ನ ಅವತ್ತು ನಿರ್ಧಾರ ಆಗುವಂತದ್ದು. ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.